ಹಾಯ್ ಆಲ್, ಇವತ್ತು ಫ್ರೈಡೇ. ನಾನು ಇವತ್ತು ಮಹದೇಶ್ವರನ ಬೆಟ್ಟಕ್ಕೆ ಹೊರಡ್ತಿದ್ದೀನಿ ಅಂತ ಹೇಳಿದ್ನಲ್ಲ. ನನ್ನ ಮಕ್ಳಿಗೋಸ್ಕರ ನಮ್ಮ ಮಾಮ ನೆನ್ನೆ ಬಟ್ಟೆಗಳು ತಂದಿದ್ರು. ನಾನು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಬಟ್ಟೆಗಳು ಮಾತ್ರ ಅಪ್ಲೋಡ್ ಮಾಡಿದ್ದೆ. ಈ ಬಟ್ಟೆಗಳನ್ನೂ ನಮ್ಮ ಮನೆಯವರು ಫ್ಯಾಕ್ಟ್ರಿ ಔಟ್ಲೈಟಿಂದನೇ ತಂದಿರೋದು. ನನ್ನ ಬಟ್ಟೆಗಳು ವೀಡಿಯೋ ಹಾಕಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು, ಎಲ್ಲಿ ತಗೊಂಡೆ ಚೆನ್ನಾಗಿದೆ ಅಂತ ಕೇಳ್ತಿದ್ರು. ನಮ್ಮ ಮನೆ ಹತ್ರ ಇರೋರೆಲ್ಲ ಹೋಗಿ ಬಂದಿದ್ದಾರೆ, ತೊಗೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಮನೆ ಹತ್ರ ನಮ್ಮ ಮನೆಯವ್ರಿಗಾದರೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾವು ಇವತ್ತು ಹೊರಟಿದ್ದೀವಲ್ವ, ಬೇಗ ತೋರಿಸ್ಬಿಡೋಣ ಅಂತ ಒಂದು ಸ್ವಲ್ಪ ಬಟ್ಟೆ ತೋರಿಸ್ತಾ ಇದ್ದೀನಿ. ನಮ್ಮ ಪ್ರಣಿ ಅಂತೂ ಇರೋ ಬರೋ ಬಟ್ಟೆನೆಲ್ಲ ಹಾಕೊಂಡು ನೋಡ್ತಿದ್ದ. ಸ್ವಲ್ಪ ದೊಡ್ಡ ಸೈಜು ತಂದುಬಿಟ್ಟಿದ್ದಾರೆ, ಚೆನ್ನಾಗಿದ್ದಾವೆ ಬಟ್ಟೆಗಳು ಅಂತ. ಇನ್ನೂ ಒಂದು ನೆಕ್ಸ್ಟ್ ವರ್ಷಕ್ಕೂ ಆಗೋ ಥರ ಎಲ್ಲ ತಂದುಬಿಟ್ಟಿದ್ದಾರೆ. ಅದಕ್ಕೆ ನಾನು ಯಾವ್ದು ಇಷ್ಟ ಆಗುತ್ತೆ ಅದನ್ನ ತೆಗ್ದು ತೋರಿಸ್ತಾ ಇದ್ದೀನಿ. ಇದು ನನ್ನ ಚಿಕ್ಕ ಮಗುಂಗೆ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಹಾಕಿ ನೋಡಿದೆ ರಾತ್ರಿ, ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೆ ಸ್ವಲ್ಪ ತೋರಿಸ್ಬಿಡೋಣ, ಹೆಲ್ಪ್ ಆಗುತ್ತಲ್ವಾ. ಇದು ತುಂಬ ದೊಡ್ಡದಾಗಿದೆ ಬಟ್ಟೆ, ಸಿಕ್ಕಾಬಟ್ಟೆ. ಅದಕ್ಕೆ ನಾನು ಅದನ್ನು ತೋರಿಸ್ತಿಲ್ಲ, ಎತ್ತಿಕ್ಬಿಟ್ಟೆ. ಇದು ನನ್ನ ಚಿಕ್ಕ ಮಗಂಗಾಗುತ್ತೆ. ಅವ್ರಿಗೆ ಯಾವುದೇ ಚೆನ್ನಾಗಿದ್ದಾರೆ ಯಾವುದೇ ಚೆನ್ನಾಗಿದೆ ಅದನ್ನೆಲ್ಲ ತೊಗೊಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ನನಗಂತೂ ಬಟ್ಟೆಗಳು ತುಂಬ ಇಷ್ಟ ಆಯಿತು. ಬಟ್ಟೆಗಳ ವಿಷಯದಲ್ಲಿ ನಾನು ಒಪ್ಕೊಳ್ಳೋದು ತುಂಬ ಲೇಟು, ಬಟ್ ಈ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ನಮ್ಮ ಮನೆಯವ್ರಿಗೂ ಖುಷಿ ಆಯಿತು. ನಮ್ಮ ಪ್ರಾಣಿನೂ ಅವನು ಬಟ್ಟೆ ತಂದಿದ ತಕ್ಷಣ ಎಲ್ಲ ಹಾಕಿ ತೋರಿಸ್ಬಿಡ್ಬೇಕು. ಹಾಗೆ ಮಹದೇಶ್ವರನ ಬೆಟ್ಟಕ್ಕೆ ಹೋದರೆ ನಾವು ಮುಡಿ ಕೊಟ್ಬಿಡ್ತೀವಲ್ವ. ಅವ್ನ ಕೂದಲು 3 ವರ್ಷದಿಂದ ಇದೆ. ನನಗೆ ಹೆಣ್ಮಕ್ಳು ಇಲ್ಲದೆ ಇರೋದ್ರಿಂದ ನೋಡೋಣ, ಫ್ರಾಕೆಲ್ಲ ಹಾಕಿ ರೆಡಿ ಮಾಡೋಣ, ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಅವ್ನಿಗೆ ರೆಡಿ ಮಾಡೋಷ್ಟರಲ್ಲಿ ನನಗೆ ಸುಸ್ತಾಗೋಯ್ತು. ಅವ್ನು ಹೇಗೆ ಕಾಣ್ತಿದ್ದಾನೆ ಅಂತ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.